ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KS ಗೈಡ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನು ಈ ವಿಡಿಯೋದಲ್ಲಿ ಪರಿಸರ ಅಧ್ಯಯನದ ಮುಂದುವರಿದ ಭಾಗವನ್ನು ನಾನು ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಪರಿಸರ ಅಧ್ಯಯನದ ಬೇಸಿಕ್ ಕಾನ್ಸೆಪ್ಟ್ಗಳನ್ನು ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫಸ್ಟ್ ಪರಿಸರ ಅಧ್ಯಯನ ಎಕೋಸಿಸ್ಟಮ್. ಈ ಎಕೋಸಿಸ್ಟಮ್ಮು ಏನೇನು ಒಳಗೊಂಡಿರುತ್ತೆ ಅಂತೇಳಿ ನಾನು ಫಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ. ಪರಿಸರ ಈ ಒಂದು ಎಕೋಸಿಸ್ಟಮ್ ಅಜೈವಿಕ ಮತ್ತು ಜೈವಿಕ ಘಟಕಗಳನ್ನು ಒಳಗೊಂಡಿರುತ್ತೆ. ಅಜೈವಿಕ ಅಂದರೆ ಅಬಯಾಟಿಕ್ ಫ್ಯಾಕ್ಟರ್. ಅಬಯಾಟಿಕ್ ಫ್ಯಾಕ್ಟರ್ ಅಂದರೆ ಯಾವ್ಯಾವ ಅಂದರೆ ಮಣ್ಣು, ಉಷ್ಣಾಂಶ, ತೇವಾಂಶ, ಆಮೇಲೆ ಪಿಷ್ಟ, ಪ್ರೋಟೀನ್, ಆಮ್ಲಜನಕ, ಇಂಗಾಲದ ಡೈಆಕ್ಸೈಡ್, ಇದನ್ನು ಅಜೈವಿಕ ಘಟಕಗಳು ಅಂತ ಕರಿತೀವಿ. ಜೈವಿಕ ಘಟಕಗಳು ಅಂದರೆ ಇದು ಬಯೋಟಿಕ್ ಫ್ಯಾಕ್ಟರ್. ಬಯೋಟಿಕ್ ಫ್ಯಾಕ್ಟರ್ ಅಂದರೆ ಪರಿಸರ ವ್ಯವಸ್ಥೆಯಲ್ಲಿ ಕಂಡುಬರ್ತಕ್ಕಂಥ ಎಲ್ಲ ಜೀವಿಗಳನ್ನು ನಾವು ಬಯೋಟಿಕ್ ಫ್ಯಾಕ್ಟರ್ ಅಂತ ಕರಿತೀವಿ. ಈ ಒಂದು ಜೈವಿಕ ಜೀವಿಗಳು ಪರಿಸರ ವ್ಯವಸ್ಥೆಯಲ್ಲಿ ತಮ್ಮದೇ ಆದ ಒಂದು ಕಾರ್ಯವನ್ನು ಮಾಡುತ್ತೆ. ಇದರ ಒಂದು ಕೆಲಸದ ಆಧಾರದ ಮೇಲೆ ಇವುಗಳನ್ನು ಪ್ರಮುಖವಾಗಿ ಒಂದು 3 ಸ್ತರಗಳಲ್ಲಿ ನಾವು ವಿಂಗಡಣೆ ಮಾಡ್ತೀವಿ. 3 ಸ್ತರಗಳು ಅಂದರೆ ಇದಕ್ಕೆ ನಾವು ಪೋಷಣ ಸ್ತರಗಳು ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಟ್ರಾಪಿಕ್ ಲೆವೆಲ್ ಅಂತ ಕರಿತೀವಿ. ಅದರಲ್ಲಿ ಮೊದಲನೇದು ಉತ್ಪಾದಕರು, ಪ್ರೊಡ್ಯೂಸರ್ ಅಂದ್ರೆ ಹಸಿರು ಸಸ್ಯಗಳನ್ನು ನಾವು ಪ್ರೊಡ್ಯೂಸರ್ ಅಂತ ಕರಿತೀವಿ. ಇವು ಸೂರ್ಯನ ಬೆಳಕಿನ ಸಹಾಯದಿಂದ ನೀರು ಮತ್ತು ಇಂಗಾಲದ ಡೈಆಕ್ಸೈಡನ್ನು ಇವು ಬಳಸಿಕೊಂಡು ದ್ಯುತಿ ಸಂಶ್ಲೇಷಣೆಯ ಕ್ರಿಯೆ ಮೂಲಕ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ತವೆ. ಇದಕ್ಕೆ ನಾವು ಆಟೋಟ್ರೋಪ್ಸ್ ಅಂತ ಕರಿತೀವಿ. ಆಟೋಟ್ರೋಪ್ಸ್ ಸ್ವಪೋಷಕರು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ತವೆ. ಇವು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಂಡ್ಬಿಟ್ಟು ಇದು ತಮಗಷ್ಟೇ ಅಲ್ಲದೆ ಪರಿಸರ ವ್ಯವಸ್ಥೆಯ ಎಲ್ಲ ಜೀವಿಗಳಿಗೂ ಕೂಡ ಇವು ಆಹಾರವನ್ನು ವರ್ಗಾವಣೆ ಮಾಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಭಕ್ಷಕರು ಅಂತ ಕರಿತೀವಿ. ಭಕ್ಷಕರು ಇವು ಏನು ಮಾಡ್ತವೆ, ಇವು ಉತ್ಪಾದಕ ಜೀವಿಗಳನ್ನು ಅಂದರೆ ಸಸ್ಯಗಳನ್ನು ಇವು ಆಹಾರವನ್ನಾಗಿ ತಿಂದು ಇವು ಬದುಕ್ತವೆ. ಅಂದರೆ ಇವು ನೇರವಾಗಿ ಅಥವಾ ಪರೋಕ್ಷವಾಗಿ ಉತ್ಪಾದಕ ಜೀವಿಗಳನ್ನು ಆಹಾರಕ್ಕಾಗಿ ಅವಲಂಬಿಸಿರ್ತಕ್ಕಂಥ ಜೀವಿಗಳನ್ನು ನಾವು ಭಕ್ಷಕರು ಅಂತ ಕರಿತೀವಿ. ಈ ಥರ ಭಕ್ಷಕದಲ್ಲಿ 3 ಥರ ಬರ್ತವೆ. ಪ್ರಮುಖವಾಗಿ ಭಕ್ಷಕ ಜೀವಿಗಳಲ್ಲಿ 3 ಥರ ಇರ್ತವೆ. ಈ ಒಂದು ಭಕ್ಷಕ ಜೀವಿಗಳನ್ನು ನಾವು ಹೆಟರೋಟ್ರೋಪ್ಸ್ ಅಂತ ಕರಿತೀವಿ. ಹೆಟರೋಟ್ರೋಪ್ಸ್ ಅಂದರೆ ಇವು ಆಹಾರಕ್ಕಾಗಿ ಬೇರೆ ಜೀವಿಗಳನ್ನು ಅವಲಂಬಿಸಿರೋದಕ್ಕೆ ನಾವು ಹೆಟರೋಟ್ರೋಪ್ಸ್ ಅಂತ ಕರಿತೀವಿ. ಈ ಒಂದು ಭಕ್ಷಕ ಜೀವಿಗಳು ಇದು ಗಳಿಸ್ತಕ್ಕಂಥ ಆಹಾರದ ಮೇಲೆ ಇವನು ಪ್ರಮುಖವಾಗಿ ನಾವು ಮತ್ತೆ 3 ಥರ ಒಂದು ಡಿವೈಡ್ ಮಾಡ್ತೀವಿ. ಒಂದನೇದು ಬಂದ್ಬಿಟ್ಟು ಪ್ರಾಥಮಿಕ ಭಕ್ಷಕರು. ಇದು ಸಸ್ಯಾಹಾರಿ ಜೀವಿಗಳಾಗಿರ್ತವೆ. ಪ್ರಾಥಮಿಕ ಭಕ್ಷಕರು ಇವು ಸಸ್ಯಾಹಾರಿ ಜೀವಿಗಳಾಗಿರ್ತವೆ. ಹರ್ಬಿವರ್ಸ್ ಅಂತ ಕರಿತೀವಿ. ಇವು ಏನು ಮಾಡ್ತವೆ, ಉತ್ಪಾದಕ ಜೀವಿಗಳು ಅಂದರೆ ಹಸಿರು ಸಸ್ಯಗಳನ್ನು ಇವು ತಿಂದು ಬದುಕ್ತವೆ. ಎಕ್ಸಾಂಪಲ್ ಅಂದರೆ ಹಸು, ಜಿಂಕೆ, ಮೊಲ, ಆನೆ, ಕುರಿ, ಮೇಕೆ, ಆಡು ಇವೆಲ್ಲ ಏನಿದ್ದಾವೆ ಈಗ ನಾವು ಪ್ರಾಥಮಿಕ ಭಕ್ಷಕರು ಅಂತ ಕರಿತೀವಿ. ಈ ಪ್ರಾಥಮಿಕ ಭಕ್ಷಕ ಸಸ್ಯಾಹಾರಿ ಜೀವಿಗಳಾಗಿರ್ತವೆ. ಯಾಕಂದರೆ ಇವು ಸಸ್ಯಗಳನ್ನು ತಿಂದು ಬದುಕೋದ್ರಿಂದ ನಾವು ಇವುಗಳನ್ನು ನಾವು ಸಸ್ಯಾಹಾರಿ ಜೀವಿಗಳು ಅಂತ ಕರಿತೀವಿ. ನೆಕ್ಸ್ಟು ದ್ವಿತೀಯ ಭಕ್ಷಕರು. ಈ ದ್ವಿತೀಯ ಭಕ್ಷಕರನ್ನು ನಾವು ಮಾಂಸಾಹಾರಿ ಜೀವಿಗಳು ಅಂತ ಕರಿತೀವಿ, ಕಾರ್ನಿವೋರ್ಸ್ ಅಂತ ಕರಿತೀವಿ. ಯಾಕಂದರೆ ಇವು ಪ್ರಾಥಮಿಕ ಭಕ್ಷಕ ಜೀವಿಗಳು ಅಂದರೆ ಪ್ರಾಥಮಿಕ ಭಕ್ಷ್ಯಗಳಲ್ಲಿ ಕಂಡುಬರ್ತಕ್ಕಂಥ ಪ್ರಾಣಿಗಳನ್ನು ಇವು ತಿನ್ನೋದ್ರಿಂದ ನಾವು ಇವಕ್ಕೆ ಮಾಂಸಾಹಾರಿ ಪ್ರಾಣಿಗಳು ಅಂತ ಕರಿತೀವಿ. ಇವು ತಮ್ಮ ಆಹಾರಕ್ಕಾಗಿ ಇವು ಪ್ರಾಥಮಿಕ ಭಕ್ಷಕ ಜೀವಿಗಳ ಮೇಲೆ ಅವಲಂಬನೆ ಆಗಿರ್ತವೆ. ಉದಾಹರಣೆ, ಜಿಂಕೆಯನ್ನು ಸಿಂಹ ತಿನ್ನುತ್ತೆ. ಜಿಂಕೆ ಬಂದ್ಬಿಟ್ಟು ಪ್ರಾಥಮಿಕ ಭಕ್ಷಕ ಆಗುತ್ತೆ, ಅದು ಸಸ್ಯಾಹಾರಿ ಜೀವಿ ಆಗುತ್ತೆ. ಅದನ್ನು ಸಿಂಹ ತಿನ್ನುತ್ತೆ. ಸಿಂಹ ಇಲ್ಲಿ ಮಾಂಸಾಹಾರಿ ಪ್ರಾಣಿ ಆಗುತ್ತೆ, ದ್ವಿತೀಯ ಭಕ್ಷಕ ಆಗುತ್ತೆ. ಅದೇ ಥರ ಮೊಲವನ್ನು ತಿನ್ನುವ ತೋಳ. ಮೊಲ ಪ್ರಾಥಮಿಕ ಭಕ್ಷಕ, ಸಸ್ಯಾಹಾರಿ ಜೀವಿ ಆಗುತ್ತೆ. ಇದನ್ನು ತಿನ್ನುವ ತೋಳ ದ್ವಿತೀಯ ಭಕ್ಷಕ, ಮಾಂಸಾಹಾರಿ ಜೀವಿ ಆಗುತ್ತೆ. ನೆಕ್ಸ್ಟ್ ತೃತೀಯ ಭಕ್ಷಕ. ಈ ತೃತೀಯ ಭಕ್ಷಕ ಜೀವಿಗಳು ಇವು ತಮ್ಮ ಆಹಾರಕ್ಕಾಗಿ ದ್ವಿತೀಯ ಭಕ್ಷಕ ಜೀವಿಗಳನ್ನು ಅವಲಂಬಿಸಿರ್ತವೆ. ಇವು ಕೂಡ ಮಾಂಸಾಹಾರಿ ಜೀವಿಗಳೇ ಆಗಿರ್ತವೆ. ಯಾಕಂದರೆ ದ್ವಿತೀಯ ಭಕ್ಷಕ ಜೀವಿಗಳು ಮಾಂಸಾಹಾರಿ ಆಗಿರೋದ್ರಿಂದ ತೃತೀಯ ಭಕ್ಷಕ ಜೀವಿಗಳು ಕೂಡ ಮಾಂಸಾಹಾರಿ ಆಗಿರ್ತವೆ. ನೆಕ್ಸ್ಟ್ ಈ ಒಂದು ತೃತೀಯ ಭಕ್ಷಕ ಜೀವಿ ಅದನ್ನೇನಾದರೂ ಇನ್ನೊಂದು ಜೀವಿ ಆಹಾರವಾಗಿ ಪಡೆದ್ರೆ ನಾವು ಚತುರ್ಥ ಭಕ್ಷಕ ಅಂತ ಕರಿತೀವಿ. ನಮ್ಮ ಪರಿಸರ ವ್ಯವಸ್ಥೆಯಲ್ಲಿ ಚತುರ್ಥ ಭಕ್ಷಕಗಳು ಕೂಡ ಕಂಡುಬರ್ತವೆ. ಎಕ್ಸಾಂಪಲ್, ಹಾವು ಬಂದ್ಬಿಟ್ಟು ತೃತೀಯ ಭಕ್ಷಕ ಆಗುತ್ತೆ. ಆ ಒಂದು ಹಾವು ತೃತೀಯ ಭಕ್ಷಕ, ಅದು ಕಪ್ಪೆಯನ್ನು ಹಾವು ತಿನ್ನುತ್ತೆ. ಕಪ್ಪೆ ಬಂದ್ಬಿಟ್ಟು ದ್ವಿತೀಯ ಭಕ್ಷಕ, ಆ ದ್ವಿತೀಯ ಭಕ್ಷಕವನ್ನು ಹಾವು ತಿನ್ನುತ್ತೆ. ಹಾವು ಇಲ್ಲಿ ತೃತೀಯ ಭಕ್ಷಕ ಆಗುತ್ತೆ. ಅದೇ ಥರ ಹಾವನ್ನೇನಾದರೂ ಗಿಡುಗ ತಿಂದರೆ ಅದು ಚತುರ್ಥ ಭಕ್ಷಕ ಆಗುತ್ತೆ.
ಈ ಒಂದು ಎಲ್ಲ ಒಂದು ಪೋಷಣ ಸ್ತರಕ್ಕೆ ನಾನೊಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಯಾವ ಥರ ಅಂದ್ರೆ ಹುಲ್ಲು, ಮಿಡತೆ, ಕಪ್ಪೆ, ಹಾವು, ಗಿಡುಗ. ಇಲ್ಲಿ ಹುಲ್ಲು ಬಂದ್ಬಿಟ್ಟು ಉತ್ಪಾದಕ ಆಗುತ್ತೆ ಹುಲ್ಲು. ಇದನ್ನು ಮಿಡತೆ ತಿನ್ನುತ್ತೆ. ಮಿಡತೆ ಇಲ್ಲಿ ಸಸ್ಯಾಹಾರಿ ಜೀವಿ ಆಗುತ್ತೆ. ಇದು ಪ್ರಾಥಮಿಕ ಭಕ್ಷಕ ಅಂತ ಕರಿತೀವಿ ಮಿಡತೆಗೆ. ಅದೇ ಥರ ಮಿಡತೆಯನ್ನು ಕಪ್ಪೆ ತಿಂತೈತಿ. ಕಪ್ಪೆಯನ್ನು ನಾವು ದ್ವಿತೀಯ ಭಕ್ಷಕ ಅಂತ ಕರಿತೀವಿ. ಅದು ಮಾಂಸಾಹಾರಿ ಜೀವಿ ಆಗುತ್ತೆ. ಅದೇ ಥರ ಕಪ್ಪೆಯನ್ನು ಹಾವು ತಿಂದರೆ ಹಾವು ತೃತೀಯ ಭಕ್ಷಕ ಆಗುತ್ತೆ. ಇದು ಕೂಡ ಮಾಂಸಾಹಾರಿ ಆಗುತ್ತೆ. ಹಾವನ್ನು ನೆಕ್ಸ್ಟು ಗಿಡುಗ ತಿಂದಾಗ ಗಿಡುಗ ಚತುರ್ಥ ಭಕ್ಷಕ ಆಗುತ್ತೆ. ನೆಕ್ಸ್ಟು ವಿಘಟಕ ಜೀವಿಗಳು, ಡಿಕಂಪೋಸರ್ ಅಂತ ಕರಿತೀವಿ. ಡಿಕಂಪೋಸರ್ ಇದಕ್ಕೆ ಇವು ಏನು ಮಾಡ್ತವೆ, ಸತ್ತ ಜೀವಿಗಳ ದೇಹದಲ್ಲಿರ್ತಕ್ಕಂಥ ಒಂದು ಕಾರ್ಬನಿಕ್ ವಸ್ತುಗಳನ್ನು ಇವು ತಿಂದು ಬದುಕ್ತವೆ. ಅದಕ್ಕೆ ನಾವು ಡಿಕಂಪೋಸರ್ ಅಂತ ಕರಿತೀವಿ. ಇವು ಕಾರ್ಬನಿಕ್ ಅಂಶಗಳನ್ನು ತಿಂದು ಅಕಾರ್ಬನಿಕ್ ಅಂಶಗಳನ್ನು ಮತ್ತೆ ಮಣ್ಣಿಗೆ ಬಿಡ್ತವೆ. ಮಣ್ಣು ಏನು ಮಾಡುತ್ತೆ, ಮಣ್ಣಿನಲ್ಲಿರ್ತಕ್ಕಂಥ ಸಸ್ಯಗಳು ಈ ಒಂದು ಅಕಾರ್ಬನಿಕ್ ವಸ್ತುಗಳನ್ನು ಬಳಸ್ಕೊಂಡು ಅವು ಸಸ್ಯಗಳು ಬೆಳೀತವೆ. ಹಾಗಾಗಿ ಮತ್ತೆ ನಮ್ಮ ಸೈಕಲ್ ರೊಟೇಟ್ ಆಗುತ್ತೆ. ಈ ಒಂದು ಡಿಕಂಪೋಸರಿಗೆ ಎಕ್ಸಾಂಪಲ್ ಅಂದರೆ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು. ಇಲ್ಲಿ ನಮ್ಮ ಒಂದು ಪೋಷಣ ಸ್ತರದಲ್ಲಿ, ಯಾವುದೇ ಒಂದು ಪೋಷಣ ಸ್ತರದಲ್ಲಿ ಜೀವಿಗಳು ಏನಾದರೂ ಒಂದು ಕಡಿಮೆ ಆದರೆ ನಮ್ಮ ಪರಿಸರ ವ್ಯವಸ್ಥೆ ಅಸಮಾನತೆ ಆಗುತ್ತೆ, ಎಕಾಲಜಿಕಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಯಾವ ಥರ ಅಂದ್ರೆ ಎಕ್ಸಾಂಪಲ್ ಈಗ ಜಿಂಕೆ ಮತ್ತು ಮೊಲ ಇವನ್ ತಿಂತಕ್ಕಂಥ ಹುಲಿ ಮತ್ತು ಸಿಂಹ ಏನು ಪ್ರಾಣಿಗಳಿದಾವಲ್ಲ, ಇವೇನಾದರೂ ನಮ್ಮ ಪರಿಸರ ವ್ಯವಸ್ಥೆಯಲ್ಲಿ ಕಡಿಮೆ ಆಯ್ತಂದ್ರೆ ಏನಾಗ್ತೈತಿ, ಹುಲಿ ಸಿಂಹಗಳ ಸಂತತಿ ಕಡಿಮೆ ಆಯ್ತಂದ್ರೆ ಏನಾಗುತ್ತೆ, ಜಿಂಕೆಗಳು ಮೊಲಗಳು ಅತಿ ಹೆಚ್ಚಾಗಿ ಅವುಗಳ ಸಂಖ್ಯೆಯಲ್ಲಿ ಅತಿ ಹೆಚ್ಚಾಗುತ್ತೆ. ಆ ಥರ ಆದಾಗ ಅವು ಏನು ಮಾಡ್ತವೆ, ಅವು ಸಸ್ಯಗಳನ್ನು ಅಧಿಕ ಸಂಖ್ಯೆಯಲ್ಲಿ ತಿಂದು ಒಂದು ಸಸ್ಯ ಸಂಕುಲವನ್ನು ಹಾಳು ಮಾಡುತ್ತೆ. ಆ ಥರ ಹಾಳು ಮಾಡೋದ್ರಿಂದ ನಮ್ಮ ಪರಿಸರ ವ್ಯವಸ್ಥೆ ಒಂದು ಅಸಮಾನತೆಯಿಂದ ಕೂಡಿರುತ್ತೆ. ಆಮೇಲೆ ನೆಕ್ಸ್ಟು ಜೀವಿ ಪರಿಸರ ವ್ಯವಸ್ಥೆಯ ಒಂದು ಕಾರ್ಯವಿಧಾನ ನೋಡೋಣ, ಕಾರ್ಯವೈವಿಧ್ಯತೆಯನ್ನು ನೋಡೋಣ. ಪ್ರಮುಖವಾಗಿ ಜೀವಿಗಳು ಒಂದು ಜೀವಿ ಪರಿಸರ ವ್ಯವಸ್ಥೆಯಲ್ಲಿ ಎರಡು ಕೆಲಸವನ್ನು ಮಾಡ್ತವೆ. ಒಂದು ಪೋಷಕಾಂಶಗಳ ಸಂಚಾರ ಮಾಡ್ತವೆ. ಆ ಪೋಷಕಾಂಶಗಳ ಸಂಚಾರ ಅದು ಚಕ್ರೀಯ ರೀತಿಯಲ್ಲಿ ಆವರ್ತನ ಆಗುತ್ತೆ. ಯಾವ ಎಕ್ಸಾಂಪಲ್ ಅಂದರೆ ಕಾರ್ಬನ್ ಚಕ್ರ, ಆಮ್ಲಜನಕದ ಚಕ್ರ, ನೈಟ್ರೋಜನ್ ಚಕ್ರ, ಜಲಜನಕದ ಚಕ್ರ. ಇದು ಚಕ್ರೀಯ ರೀತಿಯಲ್ಲಿ ಆವರ್ತನ ರೀತಿಯಲ್ಲಿ ಇದು ಸೈಕಲ್ ರೊಟೇಟ್ ಆಗುತ್ತೆ. ಆದರೆ ಮತ್ತೆ ನೆಕ್ಸ್ಟ್ ಇನ್ನೊಂದೇನು ಕೆಲಸ ಮಾಡುತ್ತೆ ನಮ್ಮ ಜೀವಿಗಳು ಅಂದರೆ ಶಕ್ತಿಯ ಸಂಚಾರ, ವರ್ಗಾವಣೆ ಮಾಡುತ್ತೆ. ಶಕ್ತಿಯ ಸಂಚಾರ, ಈ ಒಂದು ಶಕ್ತಿಯ ಸಂಚಾರ ಇದು ಏಕಮುಖವಾಗಿ ವರ್ಗಾವಣೆ ಆಗುತ್ತೆ. ಶಕ್ತಿಯ ಸಂಚಾರ ಯಾವ ಥರ ಏಕಮುಖವಾಗಿ ವರ್ಗಾವಣೆ ಆಗುತ್ತೆ ಅಂದರೆ, ಈ ಒಂದು ಉತ್ಪಾದಕ ಜೀವಿಗಳಿದಲ್ಲ, ಆ ಒಂದು ಉತ್ಪಾದಕ ಜೀವಿಗಳನ್ನು ಪ್ರಾಥಮಿಕ ಭಕ್ಷಕಗಳು ಜೀವಿಗಳು ತಿಂತವೆ. ತಿಂದು ಆಹಾರವನ್ನು ಶಕ್ತಿಯನ್ನು ಪಡೆದುಕೊಳ್ತವೆ. ನಂತರ ದ್ವಿತೀಯ ಭಕ್ಷಕ ಜೀವಿಗಳು ಪ್ರಾಥಮಿಕ ಭಕ್ಷಕ ಜೀವಿಗಳನ್ನು ತಿಂದು ಶಕ್ತಿಯನ್ನು ಪಡೆದುಕೊಳ್ತವೆ. ಅದೇ ಥರ ತೃತೀಯ ಭಕ್ಷಕ ಜೀವಿಗಳು ದ್ವಿತೀಯ ಭಕ್ಷಕ ಜೀವಿಗಳನ್ನು ತಿಂದು ಶಕ್ತಿ ಪಡೆದುಕೊಳ್ತವೆ. ಸೊ ಈ ಥರ ಏನಾಗುತ್ತೆ, ಶಕ್ತಿ ಒಂದು ಪೋಷಣ ಸ್ತರದಿಂದ ಇನ್ನೊಂದು ಪೋಷಣ ಸ್ತರಕ್ಕೆ ಏಕರೀತಿಯಾಗಿ ಅದು ಸಂಚಾರ ಆಗುತ್ತೆ. ಅದಕ್ಕೆ ನಾವು ಶಕ್ತಿಯ ಏಕಮುಖ ಸಂಚಾರ ಅಂತ ಕರಿತೀವಿ. ಈ ಒಂದು ಶಕ್ತಿಯ ಏಕಮುಖ ಸಂಚಾರದಲ್ಲಿ ಪಾಲ್ಗೊಳ್ತಕ್ಕಂಥ ನಾವು ಜೀವಿಗಳನ್ನದೇ ಪೋಷಣ ಸ್ತರಗಳು ಅಂತ ಕರಿತೀವಿ, ಟ್ರಾಪಿಕ್ ಲೆವೆಲ್ ಅಂತ ಕರಿತೀವಿ. ಒಂದು ನಮ್ಮ ಪ್ರತಿಯೊಂದು ಪರಿಸರ ವ್ಯವಸ್ಥೆಯಲ್ಲಿ ಉತ್ಪಾದಕ ಜೀವಿಗಳು ಮೊದಲ ಪೋಷಣ ಸ್ತರದಲ್ಲಿರ್ತವೆ, ಉತ್ಪಾದಕ ಜೀವಿಗಳು. ಆಮೇಲೆ ಪ್ರಾಥಮಿಕ ಭಕ್ಷಕ ಜೀವಿಗಳು ದ್ವಿತೀಯ ಪೋಷಣ ಸ್ತರದಲ್ಲಿರ್ತವೆ. ಅದೇ ಥರ ದ್ವಿತೀಯ ಭಕ್ಷಕ ಜೀವಿಗಳು ತೃತೀಯ ಪೋಷಣ ಸ್ತರದಲ್ಲಿರ್ತವೆ. ಅದೇ ಥರ ತೃತೀಯ ಭಕ್ಷಕ ಜೀವಿಗಳು 4ನೇ ಪೋಷಣ ಸ್ತರದಲ್ಲಿ ಇವು ಕಂಡು ಬರ್ತವೆ. ನೆಕ್ಸ್ಟು ಶಕ್ತಿಯ ನಷ್ಟತೆ ಅಂತ ಕರಿತೀವಿ. ಶಕ್ತಿಯ ನಷ್ಟತೆ ಒಂದು ಕಾನ್ಸೆಪ್ಟ್. ಶಕ್ತಿಯ ನಷ್ಟತೆ ಅಂದ್ರೆ ಏನು, ಶಕ್ತಿ ಒಂದು ಪೋಷಣ ಸ್ತರದಿಂದ ಇನ್ನೊಂದು ಪೋಷಣ ಸ್ತರಕ್ಕೆ ವರ್ಗಾವಣೆ ಆಗುತ್ತಲ್ಲ, ಒಂದು ವರ್ಗಾವಣೆ ಆಗುವ ಸಂದರ್ಭದಲ್ಲಿ ಅದು ಏನು ಮಾಡುತ್ತೆ, ಒಂದು ಪೋಷಣ ಸ್ತರದಲ್ಲಿ ಇದ್ದಂಥ ಶಕ್ತಿ ಇನ್ನೊಂದು ಪೋಷಣ ಸ್ತರಕ್ಕೆ ಹೋಗುವಾಗ, ಸಂಚಾರ ಆಗಾಗ 90% ನಷ್ಟ ಆಗುತ್ತೆ. ಶಾಖದ ರೂಪದಲ್ಲಿ ಶಕ್ತಿ ಮತ್ತೊಂದು ಹಂತಕ್ಕೆ ಹೋಗುವಾಗ 90% ನಷ್ಟ ಆಗುತ್ತೆ. ಕೇವಲ 10% ಮಾತ್ರ ಅದು ಇನ್ನೊಂದು ಪೋಷಣ ಸ್ತರಕ್ಕೆ ಅದು ಹೋಗುತ್ತೆ. ನಂತರ ಆ ಒಂದು ಪೋಷಣ ಸ್ತರದಿಂದ ಮತ್ತೊಂದು ಪೋಷಣ ಸ್ತರಕ್ಕೆ ಹೋದಾಗ ಮತ್ತೆ ಅಲ್ಲಿ 90% ಶಕ್ತಿ ಲಾಸ್ ಆಗಿ ಕೇವಲ 10% ಶಕ್ತಿ ಮಾತ್ರ ಇನ್ನೊಂದು ಪೋಷಣ ಸ್ತರಕ್ಕೆ ಹೋಗುತ್ತೆ. ಈ ಥರ ಮೇಲಿನ ಹಂತಕ್ಕೆ ಹೋದಂಗೆಲ್ಲ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವು ಇದು ಶಕ್ತಿಯ ನಷ್ಟತೆ ಅಂತ ಕರಿತೀವಿ. ನೆಕ್ಸ್ಟು ಆಹಾರ ಸರಪಳಿ, ಇದಕ್ಕೆ ಫುಡ್ ಚೈನ್ ಅಂತ ಕರಿತೀವಿ. ಆಹಾರ ಸರಪಳಿ ಅಂದರೆ
ಏನು ನಮ್ಮ ಒಂದು ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯು ಒಂದು ಪೋಷಣ ಸ್ತರದಿಂದ ಇನ್ನೊಂದು ಪೋಷಣ ಸ್ತರಕ್ಕೆ ವರ್ಗಾವಣೆ ಆಗ್ಬೇಕಂದ್ರೆ ಇಲ್ಲಿ ಒಂದು ಜೀವಿಯು ಇನ್ನೊಂದು ಜೀವಿಯನ್ನು ಆಹಾರವಾಗಿ ಪಡಿಬೇಕು. ಯಾವ ಥರ ಅಂದರೆ ಉತ್ಪಾದಕ ಜೀವಿಗಳನ್ನು ಪ್ರಾಥಮಿಕ ಭಕ್ಷಕ ಜೀವಿಗಳು ತಿಂತವೆ, ಪ್ರಾಥಮಿಕ ಭಕ್ಷಕ ಜೀವಿಗಳನ್ನು ದ್ವಿತೀಯ ಭಕ್ಷಕ ಜೀವಿಗಳು, ದ್ವಿತೀಯ ಭಕ್ಷಕ ಜೀವಿಗಳನ್ನು ತೃತೀಯ ಭಕ್ಷಕ ಜೀವಿಗಳು, ತೃತೀಯ ಭಕ್ಷಕ ಜೀವಿಗಳನ್ನು ಚತುರ್ಥ ಭಕ್ಷಕ ಜೀವಿಗಳು. ಈ ಥರ ಜೀವಿಗಳು ಒಂದು ಸ್ತರದಲ್ಲಿರ್ತಕ್ಕಂಥ ಪ್ರಾಣಿಗಳನ್ನು ತಿಂದಾಗ ಆಹಾರವು ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ವರ್ಗಾವಣೆ ಆಗುತ್ತೆ. ಅದಕ್ಕೆ ನಾವು ಆಹಾರ ಸರಪಳಿ ಅಂತ ಕರಿತೀವಿ. ಈ ಒಂದು ಆಹಾರ ಸರಪಳಿಯಲ್ಲಿ 3 ರಿಂದ 5 ಪೋಷಣ ಸ್ತರಗಳು ಕಂಡುಬರ್ತವೆ. ನೆಕ್ಸ್ಟು ಆಹಾರ ಸರಪಳಿಯ ವಿಧಗಳು. ಪ್ರಮುಖವಾಗಿ 3 ಥರ ಇದ್ದಾವೆ ಆಹಾರ ಸರಪಳಿಯ ವಿಧಗಳು. ಒಂದನೇದು ಸಸ್ಯಾಹಾರಿ ಆಹಾರ ಸರಪಳಿ, ಗ್ರೇಜಿಂಗ್ ಫುಡ್ ಚೈನ್ ಅಂತ ಕರಿತೀವಿ. ಸಸ್ಯಾಹಾರಿ ಆಹಾರ ಸರಪಳಿ ಇಲ್ಲೇನಾಗುತ್ತೆ, ಪ್ರಾಥಮಿಕ ಪೋಷಣ ಸ್ತರದಲ್ಲಿರ್ತಕ್ಕಂಥ ಜೀವಿ ಅದು ಸಸ್ಯಾಹಾರಿ ಆಗಿರುತ್ತೆ. ಪ್ರಾಥಮಿಕ ಪೋಷಣ ಸ್ತರದಲ್ಲಿರ್ತಕ್ಕಂಥ ಜೀವಿ ಸಸ್ಯಾಹಾರಿ ಆಗಿರುತ್ತೆ. ಅದಕ್ಕೆ ನಾವು ಸಸ್ಯಾಹಾರಿ ಆಹಾರ ಸರಪಳಿ ಅಂತ ಕರಿತೀವಿ. ಎಕ್ಸಾಂಪಲ್, ಹುಲ್ಲು, ಮೊಲ, ಚಿರತೆ. ಇಲ್ಲಿ ಮೊಲ ಬಂದ್ಬಿಟ್ಟು ಪ್ರಾಥಮಿಕ ಭಕ್ಷಕ ಜೀವಿ. ಮೊಲ ಅದು ಏನು ಮಾಡುತ್ತೆ, ಅದು ಹುಲ್ಲನ್ನು ತಿನ್ನುತ್ತೆ. ಉತ್ಪಾದಕ ಜೀವಿ ಹುಲ್ಲನ್ನು ತಿನ್ನುವ ಒಂದು ಮೊಲ ಅದು ಪ್ರಾಥಮಿಕ ಭಕ್ಷಕ ಜೀವಿ ಆಗಿರುತ್ತೆ, ಅದು ಸಸ್ಯಾಹಾರಿ ಆಗಿರುತ್ತೆ. ಅದಕ್ಕೆ ನಾವು ಸಸ್ಯಾಹಾರಿ ಆಹಾರ ಸರಪಳಿ ಅಂತ ಕರಿತೀವಿ. ನೆಕ್ಸ್ಟು ಪರಾವಲಂಬಿ ಆಹಾರ ಸರಪಳಿ, ಇಂಗ್ಲೀಷಲ್ಲಿ ಪ್ಯಾರಾಸೈಟಿಕ್ ಫುಡ್ ಚೈನ್ ಅಂತ ಕರಿತೀವಿ. ಪ್ಯಾರಾಸೈಟಿಕ್ ಫುಡ್ ಚೈನ್ ಅಂದರೆ ಇಲ್ಲಿ ಪ್ರಾಥಮಿಕ ಪೋಷಣ ಸ್ತರದಲ್ಲಿರ್ತಕ್ಕಂಥ ಜೀವಿ ಅದು ಪರಾವಲಂಬಿ ಆಗಿರುತ್ತೆ. ಹಂಗಾಗಿ ಇದಕ್ಕೆ ನಾವು ಪರಾವಲಂಬಿ ಆಹಾರ ಸರಪಳಿ ಅಂತ ಕರಿತೀವಿ. ಎಕ್ಸಾಂಪಲ್, ಮರ, ಹಕ್ಕಿಗಳು, ಹಕ್ಕಿಯ ಮೈಮೇಲೆ ಏನು ಕುಂದಿರ್ತಾವಲ್ಲ ಹಕ್ಕಿ ಹೇನುಗಳು, ಅದನ್ನು ತಿಂತಕ್ಕಂಥ ಅಧೀಮ ಜೀವಿಗಳು. ಇಲ್ಲಿ ಹಕ್ಕಿಗಳು ಬಂದ್ಬಿಟ್ಟು ಪರಾವಲಂಬಿ ಜೀವಿ ಆಗ್ತೈತಿ. ನೆಕ್ಸ್ಟು ಕೊಳೆತಿನಿ ಆಹಾರ ಸರಪಳಿ, ಡೆಟ್ರಿಟಸ್ ಫುಡ್ ಚೈನ್ ಅಂತ ಹೇಳ್ತೀವಿ. ಕೊಳೆತಿನಿ ಆಹಾರ ಸರಪಳಿ ಅಂದರೆ ಸತ್ತ ಜೀವಿಗಳ ದೇಹವನ್ನು ಏನು ವಿಘಟಿಸಿ ತಿಂದು ಬದುಕ್ತಕ್ಕಂಥ ಜೀವಿ, ಇವು ಪ್ರಾಥಮಿಕ ಪೋಷಣ ಸ್ತರದಲ್ಲಿ ಇರ್ತವೆ. ಹಂಗಾಗಿ ಇದಕ್ಕೆ ನಾವು ಕೊಳೆತಿನಿ ಆಹಾರ ಸರಪಳಿ ಅಂತ ಕರಿತೀವಿ. ಎಕ್ಸಾಂಪಲ್, ಒಣಗಿದ ಉದುರೆಲೆ. ನೆಕ್ಸ್ಟು ಎರೆಹುಳು ತಿಂತಕ್ಕಂಥ ಹಕ್ಕಿಗಳು. ಇಲ್ಲಿ ಎರೆಹುಳು ಬಂದ್ಬಿಟ್ಟು ಅದು ಪ್ರಾಥಮಿಕ ಪೋಷಣ ಸ್ತರದಲ್ಲಿರ್ತಕ್ಕಂಥ ಜೀವಿ, ಅದು ಕೊಳೆತ ಜೀವಿಗಳನ್ನು ತಿನ್ನುತ್ತೆ. ಅದಕ್ಕೆ ನಾವು ಕೊಳೆತ ಆಹಾರ ಸರಪಳಿ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಆಹಾರ ಜಾಲ, ಇದಕ್ಕೆ ಫುಡ್ ವೆಬ್ ಅಂತ ಕರಿತೀವಿ. ಆಹಾರ ಜಾಲ ಅಂದರೆ ಇದು ಆಹಾರ ಸರಪಳಿ ಒಂದು ಸಂಕೀರ್ಣತೆಯನ್ನು ಕೂಡಿರುತ್ತಲ್ಲ, ಅದಕ್ಕೆ ನಾವು ವೆಬ್ ಥರ ಇರುತ್ತೆ ಆಹಾರ ಸರಪಳಿ. ಅದಕ್ಕೆ ನಾವು ಫುಡ್ ವೆಬ್ ಆಹಾರ ಜಾಲ ಅಂತ ಕರಿತೀವಿ. ಯಾವ ಥರ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್, ಈಗ ಒಂದು ಜೀವಿಯನ್ನು ಇನ್ನೊಂದು ಜೀವಿ ಮಾತ್ರ ತಿನ್ನಲ್ಲ, ಒಂದು ಜೀವಿಯನ್ನು ಹಲವಾರು ಜೀವಿಗಳು ತಿಂತವೆ. ಫಾರ್ ಎಕ್ಸಾಂಪಲ್, ಹುಲ್ಲನ್ನು ಜಿಂಕೆ ಅಷ್ಟೇ ತಿನ್ನಂಗಿಲ್ಲ, ಹುಲ್ಲನ್ನು ಮೊಲನು ತಿನ್ನುತ್ತೆ, ಆಡು ತಿನ್ನುತ್ತೆ, ಕುರಿ ತಿನ್ನುತ್ತೆ, ಹಸು ತಿನ್ನುತ್ತೆ. ಅದೇ ಥರ ಜಿಂಕೆಯನ್ನು ಚಿರತೆ ಒಂದೇ ತಿನ್ನಂಗಿಲ್ಲ, ಜಿಂಕೆಯನ್ನು ಶಿಮ್ಮನು ತಿನ್ನುತ್ತೆ, ತೋಳ ತಿನ್ನುತ್ತೆ. ಸೊ ಅನೇಕ ಪ್ರಾಣಿಗಳು ತಿಂತವೆ. ಹಂಗಾಗಿ ಈ ಆಹಾರ ಸರಪಳಿ ಏನಾಗುತ್ತೆ, ಇದು ಒಂದು ಸಂಕೀರ್ಣತೆಯಿಂದ ಕೂಡಿರುತ್ತೆ. ಅದಕ್ಕೆ ನಾವು ಫುಡ್ ವೆಬ್ ಅಂತ ಕರಿತೀವಿ. ನೆಕ್ಸ್ಟು ಪಿರಾಮಿಡ್, ಪರಿಸರ ಪಿರಾಮಿಡ್. ಪಿರಾಮಿಡ್ ಅಂದರೆ ಇನ್ನು ಪರಿಸರ ವ್ಯವಸ್ಥೆಯಲ್ಲಿರ್ತಕ್ಕಂಥ ಪೋಷಣ ಸ್ತರಗಳ ನಡುವಿನ ಸಂಬಂಧವನ್ನು ಜೀವರಾಶಿಗಳ ಸಂಖ್ಯೆ ಇರ್ಬೋದು, ಜೀವರಾಶಿ ಇರ್ಬೋದು, ಜೀವಿಗಳ ಸಂಖ್ಯೆ ಇರ್ಬೋದು, ಶಕ್ತಿ ಇರ್ಬೋದು, ಇವುಗಳಿಂದ ಅಳಿತೀವಿ ನಾವು. ಪೋಷಣ ಸ್ಥಳದಲ್ಲಿರ್ತಕ್ಕಂಥ ಒಂದು ಪೋಷಣ ಸ್ತರದಲ್ಲಿರ್ತಲ್ಲ ಆ ಒಂದು ಪೋಷಣ ಸ್ತರಗಳ ಒಂದು ಸಂಬಂಧವನ್ನು ನಾವು ಇವುಗಳಿಂದ ಅಳಿತೀವಿ. ನಾವು ನಾವು ಏನಾದರೂ ಒಂದು ಮ್ಯಾಪ್ ಥರ ಒಂದು ಡ್ರಾ ಮಾಡಿದರೆ ಇದು ಪಿರಮಿಡ್ ರೂಪವನ್ನು ಪಡಿತೈತಿ. ಅದಕ್ಕೆ ನಾವು ಪರಿಸರದ ಪಿರಾಮಿಡ್ ಅಂತ ಕರಿತೀವಿ. ಅಥವಾ ಇದು ತ್ರಿಭುಜ ಆಕಾರದಲ್ಲಿ ಕೂಡ ಇರ್ತೈತಿ. ಈ ಒಂದು ಪರಿಸರದ ಪಿರಮಿಡಲ್ಲಿ ತಳಭಾಗದಲ್ಲಿ ಉತ್ಪಾದಕ ಜೀವಿಗಳು ಇರ್ತವೆ, ಮೇಲ್ತುದಿಯಲ್ಲಿ ಉನ್ನತ ಮಾಂಸಾಹಾರಿ ಪ್ರಾಣಿಗಳು ಇರ್ತವೆ. ನೆಕ್ಸ್ಟ್ ಪರಿಸರದ ಪಿರಮಿಡನ್ನು ನಾವು 3 ಥರ ವಿಂಗಡಣೆ ಮಾಡ್ತೀವಿ. ಒಂದನೇದು ಸಂಖ್ಯಾ ಪಿರಮಿಡ್, ನಂಬರ್ಸ್ ಪಿರಮಿಡ್. ಅಂದರೆ ಇಲ್ಲಿ ನಾವು ಒಂದು ಜೀವಿಗಳ ಒಟ್ಟು ಸಂಖ್ಯೆ ಆಧಾರದ ಮೇಲೆ ನಾವು ಪಿರಮಿಡ್ ರಚನೆ ಮಾಡ್ತೀವಿ. ಒಟ್ಟು ಸಂಖ್ಯೆ ಆಧಾರದ ಮೇಲೆ ರಚನೆ ಮಾಡ್ತಕ್ಕಂಥ ಪಿರಮಿಡ್ನ ನಾವು ಸಂಖ್ಯಾ ಪಿರಮಿಡ್ ಅಂತ ಕರಿತೀವಿ. ಯಾವ ಥರ ಅಂದ್ರೆ, ಫಾರ್ ಎಕ್ಸಾಂಪಲ್, ಇಲ್ಲಿ ಉತ್ಪಾದಕ ಜೀವಿಗಳಿದೆಯಲ್ಲ ಅದು ಸಂಖ್ಯಾ ಪಿರಮಿಡಲ್ಲಿ 2 ಥರ ಇದೆ. ಒಂದು
ನೇರವಾಗಿ ನಿಂತ ಸಂಖ್ಯಾ ಪಿರಮಿಡ್, ಇನ್ನೊಂದು ತಲೆ ಕೆಳಗಾದ ಸಂಖ್ಯಾ ಪಿರಮಿಡ್. ಇಲ್ಲಿ ನೇರವಾಗಿ ನಿಂತ ಪಿರಮಿಡ್ ಸಂಖ್ಯಾ ಪಿರಮಿಡ್ ಯಾವ ಥರ ಇರ್ತಂದರೆ, ಇಲ್ಲಿ ಉತ್ಪಾದಕ ಜೀವಿಗಳು ಒಂದು ಭಾರಿ ಅಧಿಕ ಸಂಖ್ಯೆಯಲ್ಲಿರ್ತವೆ. ಆ ಒಂದು ಉತ್ಪಾದಕ ಜೀವಿಗಳನ್ನು ತಿಂತಕ್ಕಂಥ ಸಂಖ್ಯೆಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ, ಮತ್ತು ಮೇಲಿನ ಹಂತದಲ್ಲಿ ಮತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ಸಂಖ್ಯೆ. ಆ ಥರ ಒಂದು ಮೇಲಿನ ಹಂತಕ್ಕೆ ಹೋದಂಗೆ ಸಂಖ್ಯೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವು ಅದನ್ನೇನಾದರೂ ನಾವು ಒಂದು ಡ್ರಾ ಮಾಡಿದರೆ, ಒಂದು ಗೆರೆ ಹೇಳಿದರೆ ಅದು ಪಿರಮಿಡ್ ಶೇಪ್ ಆಗುತ್ತೆ. ಸೊ ನೆಕ್ಸ್ಟು ತಲೆ ಕೆಳಗಾದ ಸಂಖ್ಯಾ ಪಿರಮಿಡ್. ತಲೆ ಕೆಳಗಾದ ಸಂಖ್ಯಾ ಪಿರಮಿಡ್ ಇದು ಪರಾವಲಂಬಿ ಆಹಾರ ಸರಪಳಿಯಲ್ಲಿ ಈ ರೀತಿ ಕಂಡು ಬರುತ್ತೆ. ಇಲ್ಲಿ ಯಾವ ಥರ ಇರುತ್ತೆ ಅಂದರೆ, ತಲೆ ಕೆಳಗಾದ ಆಹಾರ ಸರಪಳಿ ಅಂದರೆ ಇಲ್ಲಿ ಕೆಳಗಡೆ ಸಂಖ್ಯೆ ಕಡಿಮೆ ಇರುತ್ತೆ. ಅಂದರೆ ಇಂದು ಪೋಷಣ ಸ್ಥಳದಲ್ಲಿರ್ತಕ್ಕಂಥ ಏನು ಪೋಷಣ ಸ್ತರ ಇದೆಯಲ್ಲ, ಆ ಒಂದು ಸ್ತರದಲ್ಲಿರ್ತಕ್ಕಂಥ ಜೀವಿಗಳ ಸಂಖ್ಯೆ ಇಲ್ಲಿ ಕ್ರಮೇಣ ಹೆಚ್ಚಾಗ್ತಾ ಹೋಗುತ್ತೆ. ಅಂದರೆ ಕೆಳಗೆ ಕಮ್ಮಿ ಇರುತ್ತೆ, ಮೇಲೆ ಹೋಗ್ತಾ ಹೋಗ್ತಾ ಜಾಸ್ತಿ ಆಗುತ್ತೆ. ಅದೇ ಫಸ್ಟ್ನೇದು ಹೇಳಿದ್ನಲ್ಲ ನಾನು, ನೇರವಾಗಿ ನಿಂತ ಅಲ್ಲಿ ಕೆಳಗೆ ಸಂಖ್ಯೆ ಜಾಸ್ತಿ ಇರುತ್ತೆ, ಮೇಲೆ ಹೋಗ್ತಾ ಹೋಗ್ತಾ ಕಡಿಮೆ ಆಗುತ್ತೆ. ಬಟ್ ಇಲ್ಲೇನಾಗುತ್ತೆ, ಕೆಳಗೆ ಕಡಿಮೆ ಆಗುತ್ತೈತಿ, ಮೇಲೆ ಹೋಗ್ತಾ ಹೋಗ್ತಾ ಸಂಖ್ಯೆಗಳು ಜಾಸ್ತಿ ಆಗುತ್ತೆ. ಎಕ್ಸಾಂಪಲ್ ಅಂದರೆ, ಕೆಳಗಡೆ ಹಸಿರು ಸಸ್ಯ ಇರುತ್ತೆ, ಮೇಲುಗಡೆ ಹಕ್ಕಿಗಳಿರುತ್ತೆ. ಆ ಹಕ್ಕಿಗಳ ಸಂಖ್ಯೆ ಕೆಳಕ್ಕಿಂತ ಜಾಸ್ತಿ ಇರುತ್ತೆ. ಅದೇ ಥರ ಆ ಹಕ್ಕಿಗಳಕ್ಕಿಂತ ಮೇಲೆ ಪರಾವಲಂಬಿಗಳಿರುತ್ತೆ, ಅದರ ಸಂಖ್ಯೆ ಹಕ್ಕಿಗಳಕ್ಕಿಂತ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಸೂಕ್ಷ್ಮಾಣುಜೀವಿಗಳು, ಇವು ಪರಾವಲಂಬಿಗಳ ಸಂಖ್ಯೆಗಿಂತ ಇವು ಜಾಸ್ತಿ ಇರುತ್ತೆ. ಸೊ ನಾವು ಇದನ್ನು ಒಂದು ಡ್ರಾ ಮಾಡಿದರೆ ಇದು ಉಲ್ಟಾ ಆಗುತ್ತೆ, ಉಲ್ಟಾ ತ್ರಿಭುಜ ಆಕಾರ ಆಗುತ್ತೆ ಅಥವಾ ಉಲ್ಟಾ ಪಿರಮಿಡ್ ಶೇಪ್ ಆಗುತ್ತೆ. ನೆಕ್ಸ್ಟ್ ಜೀವರಾಶಿ ಪಿರಮಿಡ್. ಜೀವರಾಶಿ ಪಿರಮಿಡ್ ಅಂದರೆ ಪ್ರತಿಯೊಂದು ಪೋಷಣಾ ಸ್ತರದಲ್ಲಿ ಕಂಡುಬರ್ತಕ್ಕಂಥ ಜೀವಿಗಳ ಒಟ್ಟು ತೂಕವನ್ನು ನಾವು ಪರಿಗಣನೆ ಮಾಡಿದಾಗ, ಒಟ್ಟು ತೂಕವನ್ನು ನಾವು ಡ್ರಾ ಮಾಡಿದಾಗ ಅದು ಜೀವರಾಶಿ ಪಿರಮಿಡ್ ಆಗುತ್ತೆ. ಯಾವ ಥರ ಅಂದ್ರೆ, ಇಲ್ಲಿ ಕೂಡ ಎರಡು ಥರ ಇದೆ. ಒಂದು ನೇರವಾಗಿ ನಿಂತ ಜೀವರಾಶಿ ಪಿರಮಿಡ್, ತಲೆ ಕೆಳಗಾದ ಜೀವರಾಶಿ ಪಿರಮಿಡ್. ಭೂಭಾಗದ ಜೀವಿ ಪರಿಸರ ವ್ಯವಸ್ಥೆಯಲ್ಲಿ ನೇರವಾಗಿ ನಿಂತ ಪಿರಮಿಡ್ ಕಾಣ್ತೀವಿ. ಜಲ ಪರಿಸರ ವ್ಯವಸ್ಥೆಯಲ್ಲಿ ತಲೆ ಕೆಳಗಾದ ಪಿರಮಿಡನ್ನು ನಾವು ಕಾಣ್ತೀವಿ. ಯಾವ ಥರ ಅಂದರೆ, ನೇರವಾಗಿ ನಿಂತ ಪಿರಮಿಡ್ ಯಾವ ಥರ ಇರುತ್ತಂದ್ರೆ, ಕೆಳಗಡೆ ಹಸಿರು ಸಸ್ಯಗಳಿರುತ್ತೆ, ಅದು ಭಾಳ ಸಂಖ್ಯೆಯಲ್ಲಿರುತ್ತೆ. ನೆಕ್ಸ್ಟು ಪ್ರಾಥಮಿಕ ಭಕ್ಷಕರು ಇರುತ್ತೆ, ಅದ್ರ ಸಂಖ್ಯೆ ಕಡಿಮೆ ಇರುತ್ತೆ. ನೆಕ್ಸ್ಟು ದ್ವಿತೀಯ ಭಕ್ಷಕರು, ಅದ್ರ ಕಡಿಮೆ ಇರುತ್ತೆ ಸಂಖ್ಯೆ. ನೆಕ್ಸ್ಟು ತೃತೀಯ ಭಕ್ಷಕರು, ಅದ್ರ ಸಂಖ್ಯೆ ಕಡಿಮೆ ಇರುತ್ತೆ. ಸೊ ಕೆಳಗಡೆ ಸಂಖ್ಯೆ ಜಾಸ್ತಿ ಇರುತ್ತೆ, ಮೇಲೆ ಹೋಗ್ತಾ ಹೋಗ್ತಾ ಸಂಖ್ಯೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಎಕ್ಸಾಂಪಲ್ ಯಾವ ಥರ ಅಂದರೆ, ಕೆಳಗೆ ಸಸ್ಯ ಜಾಸ್ತಿ ಇರುತ್ತೆ, ಅದಕ್ಕಿಂತ ಜಿಂಕೆ ಮೊಲದ ಸಂಖ್ಯೆಗಳು ಕಮ್ಮಿ ಇರುತ್ತೆ, ಸ್ವಲ್ಪ ಜಾಸ್ತಿ ಇರುತ್ತೆ ಸಸ್ಯಕ್ಕಿಂತ ಸ್ವಲ್ಪ ಜಾಸ್ತಿ, ಬಟ್ಟು ಮೇಲಿನ ಲೇಯರ್ಗಿಂತ ಕಡಿಮೆ ಇರುತ್ತೆ. ನೆಕ್ಸ್ಟ್ ಹುಲಿಗಳ ಸಂಖ್ಯೆ ಈ ಕೆಳಗಡೆ ಮೊಲಕ್ಕಿಂತ ಸಂಖ್ಯೆಗಿಂತ ಕಡಿಮೆ ಇರುತ್ತೆ ಹುಲಿಗಳ ಸಂಖ್ಯೆ. ಸೊ ಈ ಥರ ಒಂದು ನಾವು ಇದನ್ನು ಡ್ರಾ ಮಾಡಿದರೆ ಇದು ನೇರವಾಗಿ ನಿಂತ ಪಿರಮಿಡ್ ಆಗುತ್ತೆ. ಇಲ್ಲಿ ತಲೆ ಕೆಳಗಾದ ಪಿರಮಿಡ್ ಅಂದರೆ ಇದು ಜಲ ವ್ಯವಸ್ಥೆಯಲ್ಲಿ ಕಂಡು ಬರುತ್ತೆ. ಜಲ ಪರಿಸರ ವ್ಯವಸ್ಥೆಗಳಲ್ಲಿ ಕೆಳಗಡೆ ಶೈವಲಗಳಿರುತ್ತೆ, ಶೈವಲಗಳು ಅದರ ಸಂಖ್ಯೆ ಕಡಿಮೆ ಇರುತ್ತೆ. ನೆಕ್ಸ್ಟು ಅದನ್ನು ತಿಂದು ಬದುಕ್ತಕ್ಕಂಥ ಮೀನುಗಳ, ಚಿಕ್ಕ ಮೀನುಗಳ ಸಂಖ್ಯೆ ಇಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಆ ಒಂದು ಚಿಕ್ಕ ಮೀನುಗಳನ್ನು ತಿಂತಕ್ಕಂಥ ದೊಡ್ಡ ಮೀನುಗಳಿದೆಯಲ್ಲ, ಆ ಒಂದು ಮೀನುಗಳ ಒಟ್ಟು ತೂಕ ಇಲ್ಲಿ ಜಾಸ್ತಿ ಆಗುತ್ತೆ. ನೆಕ್ಸ್ಟು ಶಕ್ತಿಯ ಪಿರಮಿಡ್ ಇದು ಒಂದು ಪೋಷಣ ಸ್ತರದಿಂದ ಇನ್ನೊಂದು ಪೋಷಣ ಸ್ತರಕ್ಕೆ ಶಕ್ತಿ ಟ್ರಾನ್ಸ್ಫರ್ ಆದಾಗ ಏನಾಗುತ್ತೆ, ಅದು ಹೋಗ್ತಾ ಶಕ್ತಿ ಅದು ಲಾಸ್ ಆಗ್ತಾ ಹೋಗುತ್ತೆ. ನಾನು ಮೊದಲೇ ಹೇಳಿದ್ದೆ 90% ಶಕ್ತಿ ಲಾಸ್ ಆಗುತ್ತೆ, 10% ಮಾತ್ರ ಇನ್ನೊಂದು ಪೋಷಣ ಸ್ತರಕ್ಕೆ ವರ್ಗಾವಣೆ ಆಗ್ತಾ ಹೋಗುತ್ತೆ ಅಂತೇಳಿ. ಈ ಥರ ವರ್ಗಾವಣೆ ಆಗಿ ಹೋಗ್ತಾ ಏನಾಗುತ್ತೆ, ಮೇಲಿನ ಹಂತಕ್ಕೆ ಅತ್ಯಂತ ಕಡಿಮೆ ಶಕ್ತಿ ವರ್ಗಾವಣೆ ಆಗುತ್ತೆ. ನಾವು ಅದನ್ನು ಒಂದು ಒಂದು ಡ್ರಾ ಮಾಡಿದರೆ ಅದು ಒಂದು ನೇರವಾಗಿ ಕಾಣುತ್ತೆ. ಆ ಒಂದು ನಕ್ಷೆ, ಆ ಒಂದು ಪಿರಮಿಡ್ ನೇರವಾಗಿ ಕಾಣುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಜೈವಿಕ ಸಂವರ್ಧನೆ, ಬಯೋಮ್ಯಾಗ್ನಿಫಿಕೇಶನ್ ಅಂತ ಕರಿತೀವಿ. ಬಯೋಮ್ಯಾಗ್ನಿಫಿಕೇಶನ್ ಅಂದರೆ ಇದು ಆಹಾರ ಸರಪಳಿಯಲ್ಲಿ ಕೇವಲ ಪೋಷಕಾಂಶಗಳು ಮಾತ್ರ ವಿನಿಮಯವಾಗಲ್ಲ, ಕೆಲವೊಮ್ಮೆ ವಿಷಕಾರಿ ವಸ್ತುಗಳು ಕೂಡ ಒಂದು ಪೋಷಣ ಸ್ತರದಿಂದ ಇನ್ನೊಂದು ಪೋಷಣ ಸ್ತರಕ್ಕೆ ವಿಷಕಾರಿ ವಸ್ತುಗಳು ಟ್ರಾನ್ಸ್ಫರ್ ಆಗ್ತವೆ. ಈ ಥರ ಮೇಲಿನ ಹಂತಕ್ಕೆ ಹೋದಂಗೆಲ್ಲ ವಿಷಕಾರಿ ವಸ್ತುಗಳು ಅಧಿಕ ಸಂಖ್ಯೆಯಲ್ಲಿ ಅದು ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಮೇಲಿನ ಹಂತಕ್ಕೆ ಹೋದಂಗೆ ವಿಷಕಾರಿ ವಸ್ತುಗಳು ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವು ಜೈವಿಕ ಸಂವರ್ಧನೆ ಅಂತ ಕರಿತೀವಿ, ಬಯೋಮ್ಯಾಗ್ನಿಫಿಕೇಶನ್ ಅಂತೇಳಿ. ನೆಕ್ಸ್ಟು ಯೂಟ್ರೋಫಿಕೇಶನ್ ಅಂದರೆ ಇನ್ನು ರೈತರು ಕೃಷಿ ಮಾಡುವಾಗ ರಾಸಾಯನಿಕ ಗೊಬ್ಬರಗಳನ್ನು ಸಿಂಪಡಿಸ್ತಾರೆ. ಆ ರಾಸಾಯನಿಕ ಗೊಬ್ಬರಗಳು ಏನು ಆಗ್ತವೆ, ಮಳೆ ಬಂದಾಗ ಅದು ಕೊಚ್ಚಿಕೊಂಡು ನದಿಯಲ್ಲಿ ಹೋಗುತ್ತೆ. ಅದೇ ಥರ ನದಿಯಲ್ಲಿ ಹೋಗುತ್ತೆ, ಆ ಖನಿಜಾಂಶಗಳು ಏನಿದ್ದಾವಲ್ಲ ಅದೆಲ್ಲ ಕೊಚ್ಚಿಕೊಂಡು
ನದಿಗೆ ಹೋಗುತ್ತೆ. ಅದೇ ಥರ ಚರಂಡಿ ನೀರು ಕೂಡ ನದಿಗೆ ಹೋಗುತ್ತೆ. ಆ ಥರ ನದಿಗೆ ಹೋದಾಗ ಏನಾಗುತ್ತೆ, ನದಿಯಲ್ಲಿ ಅಧಿಕ ಖನಿಜಾಂಶಗಳು ನದಿಗೆ ಸೇರ್ಕೊಳ್ಳೋಂಗಾಗುತ್ತೆ. ಆ ಥರ ಅಧಿಕ ಖನಿಜಾಂಶಗಳು ನದಿಗೆ ಸೇರ್ಕೊಳ್ಳೋದ್ರಿಂದ ಏನಾಗುತ್ತೆ, ಅಲ್ಲಿ ಶೈವಲಗಳು ಅಧಿಕ ಸಂಖ್ಯೆಯಲ್ಲಿ ಬೆಳೀತದೆ. ಅದಕ್ಕೆ ಶೈವಲಗಳ ಅರಳುವಿಕೆ ಅಂತ ಕರಿತೀವಿ, ಅಲ್ಗಲ್ ಬ್ಲೂಮಿಂಗ್ ಅಂತ ಕರಿತೀವಿ. ಶೈವಲಗಳು ಅಧಿಕ ಸಂಖ್ಯೆಯಲ್ಲಿ ಆ ಒಂದು ಖನಿಜಾಂಶಗಳ ಸಹಾಯದಿಂದ ಅಧಿಕ ಸಂಖ್ಯೆಯಲ್ಲಿ ಬೆಳೀತವೆ. ಆ ಥರ ಬೆಳೆದಾಗ ಏನಾಗುತ್ತೆ, ಹೀಗೆ ನೀರಿನಲ್ಲಿ ಅವೇನು ಮಾಡ್ತವೆ, ಆಕ್ಸಿಜನನ್ನು ಹೆಚ್ಚಿನ ಪ್ರಮಾಣದಲ್ಲಿ ಅದು ತನ್ನ ಬೆಳವಣಿಗೆ ಬಳಸ್ಕೊಳ್ತವೆ ಶೈವಲಗಳು. ಆ ಥರ ಆದಾಗ ಏನಾಗುತ್ತೆ, ನೀರಿನಲ್ಲಿ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗುತ್ತೆ. ಅದಕ್ಕೆ ನಾವು ಜೈವಿಕ ಆಮ್ಲಜನಕದ ಬೇಡಿಕೆ ಅಂತ ಕರಿತೀವಿ, ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಕರಿತೀವಿ. ಈ ಥರ ಅದು ಆಕ್ಸಿಜನ್ನು ಕಡಿಮೆ ಆಗುತ್ತೆ. ಆ ಥರ ಕಡಿಮೆ ಆದಾಗ ಏನಾಗುತ್ತೆ, ನೀರಿನಲ್ಲಿ ವಾಸಿಸಿರ್ತಕ್ಕಂಥ ಅನೇಕ ಜೀವಿಗಳು ಸಾವನ್ನಪ್ತವೆ. ಜೀವಿಗಳಿಗೆ ಆಕ್ಸಿಜನ್ ಸಿಗಲ್ಲ. ಈ ಒಂದು ಯೂಟ್ರೋಫಿಕೇಷನ್ ಅಂದರೆ ಜೀವಿಗಳಿಗೆ ಆಕ್ಸಿಜನ್ ಕಡಿಮೆ ಆಗುತ್ತೆ ನೀರಿನಲ್ಲಿ. ಸೊ ಹಂಗಾಗಿ ಅಲ್ಲಿರ್ತಕ್ಕಂಥ ಜೀವಿಗಳೆಲ್ಲ ಸಾಯ್ತವೆ. ಅದಕ್ಕೆ ನಾವು ಯೂಟ್ರೋಫಿಕೇಷನ್ ಅಂತ ಕರಿತೀವಿ. ಸೊ ಇದಿಷ್ಟು ಒಂದು ಪರಿಸರದ ಒಂದು ಮುಂದುವರಿದ ಭಾಗ. ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ಬಯೋಡೈವರ್ಸಿಟಿ ಹೇಳ್ತೀನಿ. ಬಯೋಡೈವರ್ಸಿಟಿ, ಟೈಪ್ಸ್ ಆಫ್ ಬಯೋಡೈವರ್ಸಿಟಿ, IUCN ಕ್ಲಾಸಿಫಿಕೇಷನ್, ಆಮೇಲೆ ಇನ್ಸಿತು ಕನ್ಸರ್ವೇಷನ್, ಎಕ್ಸಿತು ಕನ್ಸರ್ವೇಷನ್, ಇದ್ರ ಬಗ್ಗೆ ಮುಂದಿನ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು.